ಬಂಧುಗಳೇ, ನಿಮ್ಮನ್ನು ಇವತ್ತು ಅನ್ನಪೂರ್ಣೇಶ್ವರಿ ಮೆಸ್ ಬ್ರಾಹ್ಮಣರ ಭೋಜನಾಲಯಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ 3 ಹೊತ್ತು ಸಿಗುತ್ತೆ. ಓನರ್ ಹೇಳಿದ ರೀತಿ ಹೇಳ್ಬೇಕಂದ್ರೆ ವರ್ಷದ 355 ದಿನನೂ ಮೆಸ್ ಇದ್ದೇ ಇರುತ್ತಂತೆ. ಇಲ್ಲಿ ಚಪಾತಿ ಊಟ, ರಾಗಿ ಮುದ್ದೆ ಊಟ ಎರಡೂ ಇರುತ್ತೆ. ಅನ್ಲಿಮಿಟೆಡ್ ರೂಪೀಸ್ 80 ರೂಪಾಯಿ ಮಾತ್ರ. ನಾನು ಹೋಗಿದ್ದು ಭಾನುವಾರದ ದಿನ ಮುದ್ದೆ ಊಟ ಇರಲ್ವಂತೆ, ಚಪಾತಿ ಊಟ ಮಾತ್ರ ಇರುತ್ತೆ. ಮಿಕ್ಕಿದ್ದೆಲ್ಲಾ ದಿನ ಚಪಾತಿ ಊಟ, ಮುದ್ದೆ ಊಟ ಎರಡೂ ಇರುತ್ತಂತೆ. ಬಾಳೆ ಎಲೆಯ ಮೂಲೆಯಲ್ಲಿ ಪಾಯಸದಿಂದ ಸ್ಟಾರ್ಟ್ ಆಗುವ ಮೆನು, ಉಪ್ಪು, ಉಪ್ಪಿನಕಾಯಿ, 2 ರೀತಿ ಪಲ್ಯ, ಹಪ್ಪಳ, 1 ರೈಸ್ ಬಾತು, ಅನ್ನ ಸಾಂಬಾರು, ರಸಮ್ಮು, ಮಜ್ಜಿಗೆಯೊಂದಿಗೆ ಮೆನ್ಯೂ ಕೊನೆಗೊಳ್ಳುತ್ತೆ. ಈ ರೀತಿಯಾದ ಸಾಂಪ್ರದಾಯಿಕ ಊಟ ಇರುತ್ತೆ. ಮುದ್ದೆ ಬೇಡ ಅಂದ್ರೆ ಚಪಾತಿ ತಗೋಬಹುದು, ಚಪಾತಿ ಬೇಡ ಅಂದ್ರೆ ಮುದ್ದೆ ತಗೋಬಹುದು. ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕು ಚಪಾತಿ ಮುದ್ದೆಗೆ ಮಾತ್ರ. ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್. ಒಟ್ಟಿನಲ್ಲಿ ಬಾಳೆ ಎಲೆಯಲ್ಲಿ ಹಬ್ಬದ ಊಟವನ್ನು ನೀವು ಸವಿಯಬಹುದು. ಇಲ್ಲಿ ಇನ್ನೊಂದು ವಿಷಯ ಅಂದ್ರೆ ಎಲ್ಲರೂ ಹೆಣ್ಮಕ್ಳೇ ಅಡಿಗೆ ಮಾಡ್ತಾರೆ ಮತ್ತು ಹೆಣ್ಮಕ್ಳೇ ಬಡಿಸ್ತಾರೆ. ಒಂದು ವೇಳೆ ಒಟ್ಟಿನಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಈ ಮೆಸ್ ನಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ಮೆಸೇಜ್ ಕೂಡ ಸಿಗುತ್ತೆ ನಿಮ್ಗೆ ಹೋದ್ರೆ. ಬಂಧುಗಳೇ, ನಾನು ಇವತ್ತು ನಂಜನಗೂಡು RP ರೋಡ್ ಅಂದ್ರೆ ಶ್ರೀಕಂಠೇಶ್ವರ ದೇವಸ್ಥಾನ ನೋಡ್ತಾ ಇದ್ರೆ ಹಿಂದ್ಗಡೆ ಕಾಣಿಸ್ತಾ ಇದೆ. ಶ್ರೀಕಂಠೇಶ್ವರ ದೇವಸ್ಥಾನದ ಹಿಂದ್ಗಡೆನೆ ಬರುತ್ತೆ ಅನ್ನಪೂರ್ಣೇಶ್ವರಿ ಮೆಸ್ ಅಂತೇಳಿ. ಪಕ್ಕ ಸಾತ್ವಿಕ ಊಟ, ಬ್ರಾಹ್ಮಣರ ಭೋಜನ. ಅದ್ ಹಿಂದ್ಗಡೆ ಶ್ರೀಕಂಠೇಶ್ವರ ದೇವಸ್ಥಾನ ನೋಡ್ತೀರಾ, ಅದ್ ಹಿಂದ್ಗಡೆನೆ ಬರುತ್ತೆ. ಇಲ್ಲೇ ಇದೆ ಮೆಸ್, ನೋಡ್ತಾ ಇದ್ದೀರಾ. ಇಲ್ಲಿ ನಂಜನಗೂಡಿಗೆ ಬಂದ್ರೆ ಈ ಮೆಸ್ಸಿಗೆ ಬನ್ನಿ, ಊಟ ಮಾತ್ರ ಸೂಪರ್ ಆಗಿರುತ್ತೆ. ಸಾಕಷ್ಟು ಜನ ಇಲ್ಲಿ ಬಂದು ಹೋಗ್ತಾರೆ. ಹಾಗೂ ಸಾಕಷ್ಟು ಜನ ಏನು ನಂಜನಗೂಡಿಗೆ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರು ಬಂದವರೆಲ್ಲ ಇಲ್ಲಿಗೆ ಬಂದು ಹೋಗ್ತಾರೆ. ಅಷ್ಟು ಮನೆ ಊಟದ ತರ ಇರುತ್ತೆ ಅಂತೇಳಿ ಫೀಲ್ ಇರುತ್ತೆ. ಬಾಳೆ ಎಲೆಯಲ್ಲಿ ಸಾಂಪ್ರದಾಯಿಕವಾದ ಊಟ ಇರುತ್ತೆ, ಸೂಪರ್ ಆಗಿರುತ್ತೆ. ಬಂದ್ರೆ ಒಮ್ಮೆ ಇಲ್ಲಿ ಬಂದು ಟ್ರೈ ಮಾಡಿ. ಬಂದ್ರೆ ಅನ್ನಪೂರ್ಣೇಶ್ವರಿ ಮೆಸ್ ಬ್ರಾಹ್ಮಣರ ಭೋಜನಾಲಯಕ್ಕೆ ನಾವು ಹೋಗಿದ್ದು ಭಾನುವಾರ. ಅವತ್ತು ದೇವಸ್ಥಾನದ ದರ್ಶನ ಪಡೆದು ನಾವು ಕೂಡ ಅನ್ನಪೂರ್ಣೇಶ್ವರ ಮೆಸ್ಸಿಗೆ ಊಟಕ್ಕೆ ಬಂದ್ವಿ. ಸಿಕ್ಕಾಬಟ್ಟೆ ಜನ ಬರ್ತಾ ಇದ್ರು, ಸಿಕ್ಕಾಬಟ್ಟೆ ಜನ ಸೀಟೇ ಸಿಗ್ತಾರಲ್ಲ ಊಟಕ್ಕೆ. ಮುಂದ್ಗಡೆ ಮೆಸ್ ಇದೆ, ಮುಂದ್ಗಡೆ ಮೆಸ್ ಎಲ್ಲ ತುಂಬೋಗ್ಬಿಟ್ಟಿತ್ತು. ನಂತರ ಅವ್ರೇನ್ ಮಾಡ್ತಾರೆ, ಹಿಂದ್ಗಡೆ ಮನೆ ಇದೆ, ಅಲ್ಲೂ ಕೂಡ ಊಟವನ್ನು ಬಡಿಸ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಹಿಂದ್ಗಡೆ ಅವ್ರ ಮನೆ ಇದೆ, ಅಲ್ಲೂ ಕೂಡ ಊಟವನ್ನು ಬಡಿಸ್ತಾ ಇದ್ರು. ಬೆಳಿಗ್ಗೆ 7:30 ತಿಂಡಿ ಸ್ಟಾರ್ಟ್ ಆಗುತ್ತೆ, 12 ಗಂಟೆಗೆ ತಿಂಡಿ ಮುಗಿಯುತ್ತೆ. 12:30 4:00 ತನಕ ಮಧ್ಯಾಹ್ನದ ಊಟ ಇರುತ್ತೆ. ಅದೇ ರೀತಿಯಾಗಿ ರಾತ್ರಿ 7:30 ರಾತ್ರಿ 10 ಅಥವಾ 10:30 ತನಕ ಊಟ ಇದ್ದೇ ಇರುತ್ತಂತೆ. ಮಧ್ಯಾಹ್ನ 4:00 ಊಟ ಕ್ಲೋಸ್ ಆಯ್ತು ಅಂದ್ರೆ ಮಾತ್ರ ಕ್ಲೋಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಬಡಿಸ್ತಾನೆ ಇರ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಜಾಗ ಸಿಗೋದೇ ಒಂದು ಕಷ್ಟ. ಸಾಂಪ್ರದಾಯಿಕವಾದ ಬಾಳೆ ಎಲೆಯಲ್ಲಿ ಊಟ ಸಿಗುತ್ತೆ, ಬಹಳ ಚೆನ್ನಾಗಿರುತ್ತೆ. ಒಮ್ಮೆ ಆದ್ರೂ ಬಂದು ಟ್ರೈ ಮಾಡಿ ಅನ್ನಪೂರ್ಣೇಶ್ವರಿ ಮೆಸ್ ಬ್ರಾಹ್ಮಣರ ಭೋಜನಾಲಯ. ಸರ್, ಹೇಗಿರುತ್ತೆ ಸರ್ ಊಟ ಎಲ್ಲ? ತುಂಬಾ ಚೆನ್ನಾಗಿತ್ತು ಸರ್. ಸಿಂಪಲ್ ಆಗಿ, ನೀಟಾಗಿ, ಕ್ಲೀನ್ ಆಗಿ ಚೆನ್ನಾಗಿ ನೋಡ್ಕೊಳ್ತಾರೆ. ಬಡಿಸೋದು ತುಂಬಾ ಚೆನ್ನಾಗಿ ಬಡಿಸ್ತಾರೆ. ಇಟ್ಸ್ ವೆರಿ ಹೈಜೀನಿಕ್. ತುಂಬಾ ವರ್ಷದಿಂದ ಇಲ್ಲಿ ನಮ್ಮ ತಾತ ಫಾದರ್ ಬರೋವಾಗ ಅವಾಗ ಇಲ್ಲಿ ರಾಮಣ್ಣ ಮೆಸ್ಸು ಅಂತ ಮೆಸ್ಗಳಿದ್ದು. ಅದು ಆಮೇಲೆ ಸಡನ್ಲಿ ಸ್ವಲ್ಪ ವರ್ಷದಿಂದ ಎಲ್ಲ ಈ ಹೋಟೆಲ್ ಇಂದ ಎಲ್ಲ ಕಡಿಮೆ ಆಗಿತ್ತು. ಸೊ ವಿ ವಿಲ್ ಲುಕ್, ನಾವು ಹಿಂಗೆ ಹುಡುಕ್ತಾ ಇದ್ದೋ ಈ ತರ ಇಲ್ಲಿ ಮನೆ ಊಟ ತರ ಇಲ್ಲಿ ಸಿಗುತ್ತೆ ಅಂತ. ಮೊನ್ನೆ ನನ್ನ ಫ್ರೆಂಡ್ ಯಾರೋ ಇಲ್ಲಿ ಬಂದಿದ್ರು, ಒಂದು ಗ್ರೂಪ್. ಸೊ ಅವರು ಇಲ್ಲಿ ಬಂದು ತಿಂದ್ಬಿಟ್ಟು ಇಲ್ಲಿ ಚೆನ್ನಾಗಿದೆ, ನಾನು ನಿಮ್ಗೆ ಡೀಟೇಲ್ಸ್ ಕಳಿಸ್ತೀನಿ ಅಂದಿರ. ನಾನು ಆಕ್ಚುಲಿ ಊರ್ಗ್ ಹೋಗಿದ್ದೆ, ಇಲ್ಲಿ ಗುಡ್ಲೂರು. ನನ್ನ ಬ್ಯಾಂಗ್ಳೂರ್ ನೇಟಿವ್ ನಾನು. ಸೊ ಬರೋವಾಗ ಇದನ್ನ ಹುಡ್ಕೊಂಡ್ ಬಂದು ಆಕ್ಚುಲಿ ಹೋಗಿದ್ದೆ, ಗೊತ್ತಾಗ್ತಿರ್ಲಿಲ್ಲ. ಬಟ್ ಎನಿವೇ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿದೆ. ಬಾಳೆ ಎಲೆ ಸಿಂಪಲ್ ಅಂಡ್ ವಾಟ್ ಅಷ್ಟೇ, ಜಾಸ್ತಿ ಏನ್ ಫ್ರಿಲ್ಸ್ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿದೆ. ಎಂಜಾಯ್ ದ ಮೀಲ್. ಊಟ ಚೆನ್ನಾಗಿದೆ. ಇರೋದ್ರಲ್ಲಿ ದೇವಸ್ಥಾನಕ್ಕೆ ಹತ್ರ ಇದೆ ಸರ್, ಅದರಿಂದ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ನಂಜನಗೂಡಿಗೆ ಹೌದು ಬಂದ್ರೆ ನಿಯರೆಸ್ಟ್ ಆಗುತ್ತೆ. ಎಲ್ಲಾರು ಊಟ ಚೆನ್ನಾಗಿ ಮಾಡ್ಬೋದು. ವೆಜ್ ಊಟ ಚೆನ್ನಾಗಿದೆ. ಬಾಳೆಲೆ ಊಟ. ಫಸ್ಟ್ ಟೈಮ್ ಬಂದಿದ್ದೀರಾ ಸರ್? ಇಲ್ಲ, ಬಂದಿದ್ವಿ. ಮೆಸ್ ಬಂದಿಲ್ಲ, ಫಸ್ಟ್ ಟೈಮ್ ಮೆಸ್ ಫಸ್ಟ್ ಟೈಮ್. ನಮ್ಮ ಮಿಸ್ಸಸ್, ಮಳಿಯ ಮಗಳು, ಎಲ್ಲ ಫ್ಯಾಮಿಲಿ ಬಂದ್ಬಿಟ್ಟಿದ್ದೀರಾ? ಮೊಮ್ಮಗಳು. ಹೇಗಿದ್ದಮ್ಮ ಊಟ? ತುಂಬಾ ಚೆನ್ನಾಗಿದ್ಯಾ? ಏನೇನ್ ತಿಂದಮ್ಮ? ಎಲ್ಲ ಚೆನ್ನಾಗಿದ್ಯಾ? ಚಪಾತಿ, ಪಲ್ಯ ಎಲ್ಲದೂ ಚೆನ್ನಾಗಿದ್ಯಾ? ರೈಸ್ ಬಾತ್, ಅನ್ನ ಸಾಂಬಾರ್, ಪಾಯಸ, ಚಪಾತಿ, ಹಪ್ಪಳ ಎಲ್ಲ ತಿಂದ? ಓಕೆ, ಬಾಯ್. ನಿಮಗೆಲ್ಲ ಹೇಗಿದೆ ಊಟ? ಎಲ್ಲ ಚೆನ್ನಾಗಿದ್ಯಾ? ಸರಿ ಸರ್. ಏನ್ ಬಂದಾಗ ಇನ್ಮೇಲೆ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲೇ ಬರ್ಬೇಕು ಅಂತ? ಖಂಡಿತ ಇಲ್ಲೇ ಬರ್ತೀವಿ. ಇಷ್ಟ ದಿನ ಗೊತ್ತಿರಲಿಲ್ಲ, ಇನ್ಮೇಲೆ ಇಲ್ಲೇ. ನಿಮ್ಗೆ ಹೆಂಗ್ ತಿಳಿತು ಸರ್ ಇದು? ಹೆಂಗ್ ಗೊತ್ತಾಯ್ತು? ಎಲ್ಲ ಬರ್ತಾ ನೋಡಿದ್ವಿ, ಹೋಟ್ಲ್ ನೋಡ್ತಾ ಇದ್ವಿ. ಮೆಸ್ ಅಂತ ಕಾಣ್ತಲ್ಲ, ಮೆಸ್ ಅಂದ್ರೆ ಅದೊಂದು ಫೀಲ್ ಬೇರೆ. ಹೋಟೆಲ್ ಬೇರೆ, ಮೆಸ್ ಬೇರೆ, ಫೀಲಿಂಗ್ ಹಂಗಿರುತ್ತೆ.
ಚಪಾತಿ, ಇದು ಬೀನ್ಸ್ ಪಲ್ಯ, ಇದು ಕೂಟು, ಬಾಯ್ತಾ ಇದೆ ಸಾವಿಗೆ, ಹಪ್ಪಳ ಇರುತ್ತೆ, ಬೀನ್ಸ್ ಪಲ್ಯ, ಹುಳ್ಳಿಕಾಯ್ದು, ಸಾಕು ಸಾಕು, ಮುಲ್ಲಂಗಿ ಸಾರು, ಅದು ಸಾಕು ಸಾಕು, ಮುಲ್ಲಂಗಿ ಸಾರಿದೆ, ಜೊತೆಗೆ ಹಪ್ಪಳ ಇದ್ದೇ ಇರುತ್ತೆ. ಚೆನ್ನಾಗಿದೆ ಮುಲ್ಲಂಗಿ ಸಾರು. ಮನೇಲಿ ಯಾಕೆ ಊಟ ಮಾಡ್ತೀವಿ ಆ ಥರ ಇದೆ ಟೇಸ್ಟಾಗೆ. ಸಾಕು. ಸಾಂಬಾರು ಸಾಂಬಾರು ರಸಮ್ ಇಲ್ಲ ಹಾಕೊಂಡಿಲ್ಲ. ಅದೇ ರಸಮ್ ಬೇಕು, ಸಾಂಬಾರು ತಿಂದೆ, ರಸಮ್ ಸಾಕು ನೋಡಿ. ಇದು ರಸಮ್ಮು, ಸ್ವಲ್ಪ ಟೇಸ್ಟ್ ಇದೆ, ಚೆನ್ನಾಗಿ. ಮಜ್ಜಿಗೆಲ್ಲ ಸ್ವಲ್ಪ ಅಷ್ಟು ಬೇಡ, ಹಾಕಿ ಸ್ವಲ್ಪ ಸಾಕು. ಮಜ್ಜಿಗೆ ಸ್ವಲ್ಪ ಚೂರು ಮಜ್ಜಿಗೆ ಸಾಕು ಸಾಕು. ಅದೇ ಅದಕ್ಕೆ ರಸಮ್ಮು ಹಾಕ್ಸ್ಕೊಂಡಿದ್ದೀನಿ, ಮಜ್ಜಿಗೆ ಹಾಕ್ಕೊಂಡ್ಬಿಟ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಇಲ್ಲ ಸರ್ ಸಾಕು ರೈಸ್. ರಸಮ್ ಜೊತೆಗೆ ಮಜ್ಜಿಗೆ ಸೂಪರ್ ಕಾಂಬಿನೇಷನ್ ಇರುತ್ತೆ, ಸಾಕು. ಇದು ಟೇಸ್ಟ್ ಸೂಪರ್. ರಸಮ್ಮು ಮಜ್ಜಿಗೆ ಮಿಕ್ಸ್. ನಂಜನಗೂಡಿಗೆ ಬಂದರೆ ಶ್ರೀಕಂಠೇಶ್ವರ ದೇವಸ್ಥಾನ ಹಿಂದ್ಗಡೆ ಬರುತ್ತೆ. ಲೊಕೇಶನ್ನು, ಅಡ್ರೆಸ್ಸು, ಫೋನ್ ನಂಬರ್ಸ್ ಎಲ್ಲ ಹಾಕಿರ್ತೀನಿ. ಬಂದಾಗ ಬನ್ನಿ. ಮನೆ ಊಟದ ಥರ ಸಾಂಪ್ರದಾಯಿಕವಾಗಿರುತ್ತೆ ಊಟ, ಚೆನ್ನಾಗಿರುತ್ತೆ. ಅಮ್ಮ ನಮಸ್ತೆ ಸರ್. ಅನ್ನಪೂರ್ಣೇಶ್ವರಿ ಮೆಸ್ ಎಷ್ಟು ವರ್ಷ ಆಯ್ತಮ್ಮ? ಸರ್ ನಾವು ಒಂದು 25 ವರ್ಷದಿಂದ ಮಾಡ್ತಾ ಇದೀವಿ. ಆದ್ರೆ ಮಧ್ಯೆಲ್ಲ ಒಂದು 4 ವರ್ಷ ನಿಲ್ಸ್ಬಿಟ್ಟಿದ್ವಿ, ಈಗ ಮತ್ತೆ ಕಂಟಿನ್ಯೂ ಮಾಡಿದೀವಿ. ಮಾಡಿ ಒಂದು 6 ವರ್ಷ ಆಗ್ತಿರ್ಗಮ್ಮ ಶುರು ಮಾಡಿ. ಹೌದಾ? ಇದೇ ಜಾಗದಲ್ಲಿ ಬೇರೆ ಜಾಗದಲ್ಲಿ ಇದ್ದು. ಹೌದಾ? ಇಲ್ಲಿ ಬಂದು 4 ವರ್ಷ ಆಯ್ತು ಅಷ್ಟೇ. ಟೋಟಲ್ ಒಂದು 25 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ ಮೆಸ್. ಮತ್ತೆ ನಿಮ್ಮ ಮಧ್ಯಾಹ್ನದ ಊಟ ಒಂದೇ ಇರುತ್ತಾ ಅಥವಾ ತಿಂಡಿ ರಾತ್ರಿ ಊಟ? ಬೆಳಗ್ಗೆ ತಿಂಡಿ ಇರುತ್ತೆ, ರಾತ್ರಿ ಊಟ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ. ಹೌದಾ? ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಬೆಳಗ್ಗೆ 7:30ಇಂದ. 7:30ಇಂದನಾ? 7:30ಇಂದ ಎಷ್ಟು ಗಂಟೆ? 7:30ಇಂದ ಮುಗಿಯೋ ತನಕನೂ ಮಾಡ್ತೀವಿ. ಒಂದು 12 ಆಗುತ್ತೆ, 12:30 ಆಗುತ್ತೆ. ಜನ ಬರ್ತಾನೆ ಅಷ್ಟು ಮುಗಿಯೋ ತನಕ ತಿಂಡಿ ಕೊಡ್ತೀವಿ. ಜನ ಇದ್ದಂಗೆ ಬರ್ತಾನೆ ಇರ್ತಾರೆ. ಆಮೇಲೆ ನಂತರ ಊಟದ ನಂತರ ಊಟ 12:30ಇಂದ 4:30 ತನಕ ಇರುತ್ತಾ? 4:30 ತನಕ ಮಾಡ್ತೀವಿ. ಅಲ್ಲಿವರೆಗೂ ಆಗುತ್ತಾ? ಆಗುತ್ತೆ. ಅಲ್ಲಿ 5 ಗಂಟೆವರೆಗೂ ಆಗುತ್ತೆ. ನಾವು 4:30 ಟೈಮಿಂಗ್ಸ್ 5 ಗಂಟೆವರೆಗೂ ಆಗುತ್ತೆ. 5 ಗಂಟೆವರೆಗೂ ಬರ್ತಾ ಇರ್ತಾರೆ ಜನ. ಆಮೇಲೆ ರಾತ್ರಿ ಊಟ ರಾತ್ರಿ 7:00ಇಂದ 9:30 10 ಆಗುತ್ತೆ. 10 ಆಗುತ್ತೆ. ಜನ ಇದ್ರೆ 10:30 ತನಕ ಬಡಿಸ್ತೀವಿ. 10:30 ತನಕ ಆಗುತ್ತೆ. ಇಲ್ಲ ಅಂದ್ರೆ 9:30 ಲಾಸ್ಟ್. ತಿಂಡಿ ಎಲ್ಲ ಹೆಂಗ್ ಇಟ್ಟಿದ್ದೀರಮ್ಮ ರೇಟ್ ನೀವು? ತಿಂಡಿ ಅಂದ್ರೆ 2 ಇಡ್ಲಿ, 1 ವಡೆ, 1 ಪ್ಲೇಟ್ 50 ರೂಪಾಯಿ. ಹೌದಾ? ಪೂರಿ ಎಲ್ಲ ಸಿಂಗಲ್ ಎಲ್ಲ 20 ರೂಪಾಯಿ. ದೋಸೆ ಪೂರಿ ಅದೆಲ್ಲ ಸಿಂಗಲ್ ಲೆಕ್ಕ. ಅವ್ರೊಬ್ಬೊಬ್ರು ಒಂದೊಂದು ಹಾಕ್ಸ್ಕೊತಾರೆ. ಸೆಟ್ ತಗೊಂಡ್ರೆ 50 ರೂಪಾಯಿ. ಹೌದಾ? ಸಿಂಗಲ್ ಆದ್ರೆ 15 ರೂಪಾಯಿ ಹಂಗ್ ಕೊಡ್ತೀವಿ. ಏನೇನ್ ಮಾಡ್ತೀರಾ ತಿಂಡಿ ವೆರೈಟೀಸ್? ತಿಂಡಿ ಇಡ್ಲಿ, ವಡೆ, ಸಾಂಬಾರ್, ದೋಸೆ, ಪೂರಿ. ದಿನಕ್ಕೊಂಥರ ರೈಸ್ ಐಟಮ್ ಚೇಂಜ್. ದಿನ ಒಂದೊಂಥರ ರೈಸ್ ಬಾತ್ಗಳು, ಪುಳಿಯೋಗರೆ ಅದೆಲ್ಲ ದಿನ ಒಂದೊಂಥರ ಮಾಡ್ತೀವಿ. ಒಂದಿನ ಬಾತ್, ಒಂದಿನ ಪುಳಿಯೋಗರೆ, ಒಂದಿನ ಚಿತ್ರಾನ್ನ, ಒಂದಿನ ಮೊಸರನ್ನ, ಹಿಂಗೆಲ್ಲ ಮಾಡ್ತೀವಿ. ಹೌದಾ? ಊಟದ ಪೊಂಗಲು ಎಲ್ಲ. ಪೊಂಗಲ್ ಊಟ ಮಾಮೂಲಿ ಚಪಾತಿ ಊಟ, ಮುದ್ದೆ ಊಟ. ಚಪಾತಿ ಊಟ, ಮುದ್ದೆ ಊಟನೇ ಇರುತ್ತಾ? ಮುದ್ದೆ ಭಾನುವಾರ ಇರಲ್ಲ ಅಷ್ಟೇ, ಇನ್ ಮಿಕ್ಕಿದ ದಿವಸ ಎಲ್ಲ ಇರುತ್ತೆ. ಭಾನುವಾರ ಒಂದ್ ದಿವಸ ಮುದ್ದೆ ಊಟ ಇರಲ್ಲ. ಊಟ ಇರಲ್ಲ, ಮಿಕ್ಕಿದ ದಿನ ಎಲ್ಲ ಇರುತ್ತೆ. ಚಪಾತಿ ಊಟ ಅಂದ್ರೆ ಹೆಂಗೆ? ಒಂದ್ ಚಪಾತಿ ಊಟಕ್ಕೊಂದ್ ಚಪಾತಿ ಅಥವಾ ಮುದ್ದೆ ಏನಾರು ಒಂದ್ ಹಾಕ್ಸ್ಕೋಬಹುದು ಅವರು. ಹಂಗೆ ಅನ್ಲಿಮಿಟೆಡ್ ಅನ್ನ ರೈಸ್ ಅಲ್ಲ? ಚಪಾತಿ ಮಾತ್ರ ಒಂದೊಂದಷ್ಟೇ. ಚಪಾತಿ ಮಾತ್ರ ಒಂದೊಂದು, ಮುದ್ದೆನೂ ಒಂದೊಂದಲ್ವಾ? ಮುದ್ದೆನೂ ಒಂದೇ.
ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಎಷ್ಟಮ್ಮ ಊಟ ಒಂದು ಊಟ? 80 ರೂಪಾಯಿ. 80 ರೂಪಾಯಿನಾ? ಚಪಾತಿ ಒಂದು ಮುದ್ದೆ ಒಂದು ಮಿಕ್ಕಿದ ಅನ್ಲಿಮಿಟೆಡ್ ಇರುತ್ತೆ. ಸರಿ. ರಾತ್ರಿನೂ ಇದೇ ತರ ಇರುತ್ತೆ? ರಾತ್ರಿನೂ ಇರುತ್ತೆ. ಊಟದೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಸಾರುಗಳಾಗ್ಲಿ ಅಂದ್ರೆ ದಿನ ಒಂಥರ ವೆರೈಟಿ ಚೇಂಜ್ ಸಾಂಬಾರ್ಗಳು, ಕಾಳು ಸಾರು, ಪಲ್ಯ ಎಲ್ಲ, ಕಾಳು ಸಾರು ಎಲ್ಲ ಮಾಡ್ತೀವಿ. ದಿನ ಒಂಥರ ಚೇಂಜ್, ತರಕಾರಿ ಕಾಳು ಎಲ್ಲ ಚೇಂಜ್ ಮಾಡಿ ದಿನ ಒಂಥರ ಮಾಡ್ತೀವಿ. ಹೌದಾ? ರಾತ್ರಿನೂ ಅಷ್ಟೇ ಅಲ್ವಾ? ನೀವು ಒಬ್ಬರೇ ಇದ್ರೆ ನಿಮ್ಗೆ ಸಹಾಯಕರಾಗಿ ಯಾರಮ್ಮ ನಿಮ್ಮ ಮನೆಯವ್ರು ಯಾರು? ಒಬ್ಬರೇ? ಎಷ್ಟು ಜನ ಬರ್ತಾರೆ ಮೆಸ್ಸಲ್ಲಿ ಅಂದ್ರೆ? ಸಿಕ್ಕಾಪಟ್ಟೆ ಜನ ಬರ್ತಾರೆ. ಬೇಕಾದಷ್ಟು ಅದೇ ಹೆಲ್ಪ್ ಮಾಡೋಕೆ ನಮ್ಮ ಮಕ್ಕಳು ಇದಾರೆ, ಮತ್ತೆ ಕೆಲಸದವರು 4-5 ಜನ ಇದಾರೆ, ಎಲ್ಲ ಹೆಲ್ಪ್ ಮಾಡ್ತಾರೆ. ಅಡಿಗೆ ಎಲ್ಲ ಮಾಡೋದು ನೀವೇ ಅಲ್ವಾ? ನಾನು ಒಬ್ಳೆ ಮಾಡೋದು. ನಿಮ್ಮ ಮಕ್ಕಳು ಇದಾರಲ್ವಾ? ಮಕ್ಕಳು ಇದಾರೆ, ತರಕಾರಿ ಎಲ್ಲ ಹೆಚ್ಚಿಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅಡಿಗೆ ಮಾತ್ರ ನಾನು ಮಾಡ್ತೀನಿ. ಅಡಿಗೆ ಮಾಡೋದೆಲ್ಲ ನೀವೇನೆ ಮೊದ್ಲಿಂದನು? ಇದು ಅಡ್ರೆಸ್ ಎಲ್ಲಿ ಬರುತ್ತಮ್ಮ? ಇದು ಅಡ್ರೆಸ್ ಇಲ್ಲಿ RP ರೋಡ್, ರಾಯರ ಮಠದ ಪಕ್ಕ, ದೇವಸ್ಥಾನದ ಹಿಂಭಾಗ ಬರುತ್ತೆ. ದೇವಸ್ಥಾನದ ಹಿಂಭಾಗ, ರಾಯರ ಮಠದ ಪಕ್ಕ. ಅಮ್ಮ, ಇದು 25 ವರ್ಷದಿಂದ ಮೆಸ್ ನಡ್ಸ್ಕೊಂಡ್ ಬರ್ತಾ ಇದೀರಾ. ಹೇಗಮ್ಮ ಇದು ಮೆಸ್ ಮುಂಚೆ ಮಾಡ್ತಿದ್ರು ಅಥವಾ ಹೇಗ್ ಬಂತಿದ್ರು ಮೆಸ್ ಮಾಡ್ಲೇಬೇಕಂತ? ಮೆಸ್ ಮಾಡ್ಬೇಕಂದ್ರೆ ಸರ್, ನಮ್ ತಂದೆಯವ್ರ ಕಾಲದಿಂದ ನಾವು, ನಮ್ ತಂದೆ ಎಲ್ಲ ಅದೇ ಮಾಡ್ತಿದ್ರು. ಹಂಗಾಗಿ ನಮಗೂ ಅದೇ ಮಾಡ್ಬೇಕು ಅನ್ನಿಸ್ತು. ಕೂತಿದ್ವು ಮನೇಲಿ 1-2 ವರ್ಷ. ಆಮೇಲೆ ಕೂತ್ ಏನ್ ಮಾಡ್ಬೇಕು ಅನ್ಬಿಟ್ಟು ಮೆಸ್ಸೆ ಮಾಡೋಣ ತಾಡು, ಎಲ್ಲರೂ ಕೂತಿದೇವಲ್ಲ, 4 ಜನಕ್ಕೂ ಒಂದ್ ಒಳ್ಳೇದಾಗತ್ತೆ ಅಂತ ಮಾಡ್ತಾ ಇದೀವಿ. ನೀವು ರಜೆ ಇರೋದಿಲ್ವಾ ಮೆಸ್? ರಜೆ ಇಲ್ಲ ಸರ್, ನಾವೆಲ್ಲರೂ ಹೋದ್ರೆ ಫಂಕ್ಷನ್ ಇದ್ರೆ ರಜೆ ಮಾಡೋದು. ಹಬ್ಬಗಳಲ್ಲೂ ಸಾಮಾನ್ಯ ಇರುತ್ತೆ. ಹಬ್ಬಗಳಲ್ಲೂ ಓಪನ್ ಇರುತ್ತೆ. ಓಪನ್ ಇರುತ್ತೆ. ಆದ್ರೆ ಇದು ನಮ್ಮ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬಂದಿದ್ರಲ್ಲ, ಬಹಳಷ್ಟು ಬರ್ತಾರೆ, ಸುಮಾರು ಜನ ಬರ್ತಾರೆ. ಅಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತು ಇದೆ, ಬಂದಾಗೆಲ್ಲ ರೆಗ್ಯುಲರ್ ಬರೋರು ಇದಾರೆ. ದೇವಸ್ಥಾನಕ್ಕೆ ಮಾಡ್ಕೊಂಡ್ ಬರ್ತಾರೆ, ರೆಗ್ಯುಲರ್ ಬಂದೇ ಬರ್ತಾರೆ. ಫೋನ್ ಮಾಡ್ಕೊಂಡ್ ಬರ್ತಾರೆ ಮುಂಚೆನೆ. ಆಮೇಲೆ ಕ್ಯಾಟರಿಂಗ್ ಏನಾರ ಮಾಡ್ತೀರಾ? ಕ್ಯಾಟರಿಂಗ್ ಮಾಡ್ತೀವಿ. ಮದ್ವೆಗಳಿಗೆಲ್ಲ ಅಥವಾ ಫಂಕ್ಷನ್ಗಳಿಗೆ? ಮದ್ವೆಗೆ, ಫಂಕ್ಷನ್ಗೆ ಎಲ್ಲದಕ್ಕೂ ಕೊಡ್ತೀವಿ. ಇವಾಗ ಇದು ಮನೆಗೆಲ್ಲ ಇವಾಗ 10 ಊಟ 50 ಊಟ 100 ಅದು ಕಳಿಸ್ತೀವಿ, ಮನೆಗೂ ಕಳಿಸ್ತೀವಿ. ಅದನ್ನ ಮಾಡ್ತೀರಾ? 10 ಊಟ 50 ಊಟ ಮಾಡೋಟ ಅವೆಲ್ಲ ಅವರು ವೆರೈಟಿಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ರೇಟು. ಹೌದಾ? ಆಮೇಲೆ ನೀವು ಈರುಳ್ಳಿ ಬೆಳ್ಳುಳ್ಳಿನ ಬೆಳೆಸ್ತೀರಾ? ನಾವು ಮಾಮೂಲಿ ಬಳಸಲ್ಲ, ಅವ್ರೇನು ಬೇಕೇಬೇಕು, ಹಿಂಗೆ ಬಾತು ಗೀತು ಇಂಥವೆಲ್ಲ ಬೇಕು ಅಂದ್ರೆ ಅವ್ರಿಗೆ ಬೇಕಾದ್ರೆ ಹಾಕೊಡ್ತೀವಿ ಅಷ್ಟೇ. ಇಲ್ಲ ರೆಗ್ಯುಲರ್ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ. ಸಾತ್ವಿಕ ಆಹಾರ ಇರೋದೇ ಇಲ್ವಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸಲ್ಲ. ಅದೇ ಬೇಕಾದ್ರೆ ಮಾತ್ರ ಆತರ. ಅದೇ ಇವರು ಕ್ಯಾಟರಿಂಗ್ ಹೇಳಿದವ್ರಿಗೆ ಮಾತ್ರ. ಕ್ಯಾಟರಿಂಗ್ ಹೇಳಿದವ್ರಿಗೆ ಅವ್ರಿಗೆ ಮತ್ತೆ ಇಲ್ಲಿ ಬಾತು ಗೀತು ಪಾರ್ಸಲ್ ಕೇಳ್ತಾರೆ, ಅವ್ರಿಗೆ ಮಾತ್ರ ಇದು ಪ್ರಸಾದ ಕೊಡಕ್ಕೆ ಅದಕ್ಕೆಲ್ಲ ಅಂತ ಟೈಮ್ಲಿ ಹಾಕ್ತಿವಿ. ಹೌದಾ? ಇಲ್ಲ ಅಂದ್ರೆ ವಾರ ಒಪ್ಪತ್ತು ನೋಡ್ಕೊಂಡು ಈರುಳ್ಳಿ ಸಾಂಬಾರ್ ಮಾಡ್ತೀವಿ. ಒಂದ್ ದಿವಸ ಒಂದೊಂದ್ ದಿವಸ, ವಾರಕ್ಕೊಂದ್ ದಿವಸ, ವಾರ 25 ದಿವಸ ಮಾಡಲ್ಲ. ಸಾರುಗಳಲ್ಲಿ ನಮ್ಮ ಯಾವ ವೆರೈಟಿ ಮಾಡ್ತೀರಾ? ಅಂದ್ರೆ ಸಾರು, ತಿಳಿ ಸಾರು, ರಸಮ್ ಅದೇ ಮಾಮೂಲಿ ಮಡ್ರಾಸ್ ರಸಮ್, ಇದು ನಾವು ಮಾಮೂಲಿ ರಸಮ್ ಮಾಡ್ತೀವಿ. ಇದು ಇದ್ರದ್ದು ನಿಂಬೆಹಣ್ಣಿನ ರಸಮ್, ಅದನ್ನೇ ಮಡ್ರಾಸ್ ರಸಮ್, ನಿಂಬೆಹಣ್ಣಿನ ರಸಮ್. ಮೆಸ್ಸಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸಲ್ಲ. ಇವಾಗ ದಿನಕ್ಕೆ ನೋಡಿ ಊಟಕ್ಕೆ 100, 105 ಜನ, 200 ಜನ, 300 ಜನ ಗಟ್ಲೆ ಬರ್ತಾರೆ. ನೀವು ಒಬ್ರೆ ಹೆಂಗೆ ಇಷ್ಟೊಂದು ಇದು ಮಾಡ್ತೀರಾ ಅಂತ? ಸರ್ ಒಬ್ರೇ ಅಂತಿಲ್ಲ, ನಮ್ಮ 3 ಜನ ಹೆಣ್ಮಕ್ಳು ಇದಾರೆ, ಮೊಮ್ಮಕ್ಳು ಇದಾರೆ 3 ಜನ. ಅವರು ಎಲ್ಲ ಹೆಲ್ಪ್ ಮಾಡ್ತಾರೆ. ಕ್ಯಾಶ್ ಕೂತಿದ್ರು, ಕ್ಯಾಶ್ ಅಲ್ಲಿ ಕೂತ್ಕೋತಾರೆ, ನೀರ್ ತರ್ತಾರೆ, ಅಂಗಡಿಗೆ ಹೋಗಿ ಸಾಮಾನ್ ತರ್ತಾರೆ, ತರಕಾರಿ ಎಲ್ಲ ಪ್ರತಿಯೊಂದು ಎಲ್ಲ ತಂದು ಕೊಡ್ತಾರೆ. 3 ಜನ ಹೆಣ್ಮಕ್ಳು ಇದಾರೆ, ಮೊಮ್ಮಕ್ಕಳೆಲ್ಲ ಅಂಗಡಿಗೆ ಹೋಗಿ ಎಲ್ಲ ಸಾಮಾನು ಸಹಾಯ ಅವರೇ ಮಾಡ್ಕೊಡ್ತಾರ. ಹಾಗಾಗಿ ನಿಮ್ಗೆ ಅನುಕೂಲ ಆಗ್ತಿದೆ, ಸಹಾಯ ಆಗ್ತಾ ಇದೆ. ಹಂಗಾಗಿ ಎಲ್ಲ ಮಾಡಕ್ ನಮಗೂ ಅನುಕೂಲ ಆಗ್ತದೆ. ನಾವು ನಮ್ ತಾಯಿಗೆ ಹೆಲ್ಪ್ ಎಲ್ಲ ಮಾಡ್ಕೊಡ್ತೀವಿ. ತರಕಾರಿ ಹೆಚ್ಚೋದು, ಚಪಾತಿ ಒತ್ತೋದು, ಪ್ರತಿಯೊಂದು ಎಲ್ಲ ಹೆಲ್ಪ್ ಮಾಡ್ತೀವಿ ನಾವು. ಯಾಕಂದ್ರೆ ಇಷ್ಟೊಂದ್ ಜನ ಬರ್ತಾರಲ್ವಾ, ಒಬ್ರೇ ಮಾಡೋದಕ್ಕಾಗಲ್ಲ. ಅದಕ್ಕೆ ಅಂದ್ರೆ ಅಡಿಗೆ ಎಲ್ಲ ಬಡ್ಸೋದು ಎಲ್ಲ ನಾವು ಮಾಡ್ತೀವಿ. ಅಡಿಗೆ ಎಲ್ಲ ನಿಮ್ ತಾಯಿರೇ ಮಾಡ್ತಾರಂತೆ? ಒಬ್ರೇ ಅವ್ರೆ ಮಾಡೋದೆಲ್ಲ ಒಬ್ರೇನೆ, ಏನಿದ್ರು ನಾವು ಹೆಲ್ಪ್ ಬೇರೆ ಹೆಚ್ಕೊಡೋದು ಮಾಡೋದು ಇದೆಲ್ಲ ನೀವು ಮಾಡ್ತೀವಿ. ಕೆಲಸ ಇರ್ಲಿ ಬಿಡ್ಲಿ ನೀವಂತೂ ಮಾಡ್ಕೊಡ್ತೀವಿ. ನಾವು ನಂಜನಗೂಡಿಗೆ ಬಂದಾಗೆಲ್ಲ ಇಲ್ಲಿ ಒಂದು ವಿಸಿಟ್ ಹಾಕ್ತಿವಿ. ತುಂಬಾ ಕಮ್ಮಿ ರೇಟ್ ಅಲ್ಲಿ ಒಂದು ಫುಲ್ ಮೀಲ್ಸ್ ಕೊಡ್ತಾರೆ. ಅನ್ನ ಸಾಂಬಾರು, ಅನ್ನ ರಸಮ್ಮು, ಹಪ್ಪಳ, ಚಪಾತಿ ಎಲ್ಲ ಕೊಡ್ತಾರೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಯಾರೇ ನಂಜನಗೂಡಿಗೆ ಬಂದ್ರು ಇಲ್ಲಿ ಬಂದು ವಿಸಿಟ್ ಮಾಡಿ ಊಟ ಮಾಡ್ಬೋದು. ನಿಮ್ ನೇಟಿವ್ ಸರ್? ನಾವು ಬೆಂಗಳೂರಾ? ಬಂದಾಗ ಇಲ್ಲಿ ಬಂದೇ ಬರ್ತಿರ್ತೀರಾ? ಬಂದಾಗ ಇಲ್ಲಿ ಬರ್ತಾರೆ. ಸಾತ್ವಿಕ ಆಹಾರ ಇರುತ್ತೆ ಅಂತ ಹೇಳ್ತಾರೆ. ಬಾಳೆ ಎಲೆ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಪ್ಯೂರ್ ವೆಜ್. ನೀವು ಬಂದಾಗ ಮಿಸ್ ಮಾಡಲ್ಲ ಇಲ್ಲಿ ನಂಜನಗೂಡಿ? ಬಂದಾಗ ಬಂದೇ ಬರ್ತಿರ್ತೀರಾ? ಊಟ ಆಯ್ತಾ ಸರ್? ಊಟ ಆಯ್ತು. ಥ್ಯಾಂಕ್ ಯು. ಹೇಗಿದೆ ಸರ್ ಊಟ ಎಲ್ಲ? ಸರ್ ಚೆನ್ನಾಗಿದೆ, ಮನೆ ಊಟ ತರನೇ ಇದೆ. ಹೌದಾ? ಏನ್ ಸರ್ ಯಾರು ಬಂದಿದ್ದೀರಾ? ನಮ್ಮ ಫ್ಯಾಮಿಲಿ, ನಮ್ಮ ತಾಯಿ, ನಮ್ಮ ಅಣ್ಣ, ನನ್ನ ತಮ್ಮ ಮತ್ತೆ ನಮ್ಮ ಅತ್ತಿಗೆ ಅವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಬಂದಿದ್ದಾರಾ? ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಸರ್? ಹಾ ಸರ್, ನಂಜನಗೂಡಿಗೆ ಬಂದಿದ್ವಿ. ಫಸ್ಟ್ ಟೈಮ್ ಬಂದಿದ್ದೀರಾ ಸರ್? ಇಲ್ಲ ಸರ್, ಫಸ್ಟ್ ಟೈಮ್. ಆಕ್ಚುಲಿ ಇದು ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟೆ ಬಂದಿರೋದು ಊಟಕ್ಕೋಸ್ಕರ. ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಬಂದ್ರಾ? ಹೇಗಿದೆ ಸರ್ ಊಟ? ಮಾಡ್ತಾ ಇದ್ರೆ ಚೆನ್ನಾಗಿದೆ ಸರ್, ಅನ್ಲಿಮಿಟೆಡ್, ಹೊಟ್ಟೆ ತುಂಬಾ ಊಟ ಕೊಡ್ತಾರೆ, ಚೆನ್ನಾಗಿ ಕೂಡ ಇದೆ, ಟೇಸ್ಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಮನೆ ಊಟ ತರ ಇದೆಯಾ? ಮನೆ ಊಟ ತರನೇ ಇದೆ.
ಬಾಳೆ ಎಲೆ ಊಟ ಫುಲ್ ಸಫಿಶಿಯಂಟ್ ಆಗಿ ಕೊಡ್ತಾರೆ ಸರ್. ಬಾಳೆ ಎಲೆ ಊಟ ಎಲ್ಲ ಚೆನ್ನಾಗಿ ಸಕ್ಕತ್ತಿದೆ. ಹೌದಾ? ಅಲ್ಟಿಮೇಟ್ ಊಟ. ಬಾಳೆ ಎಲೆ ಊಟ, ಬಾಳೆ ಎಲೆ ಊಟ ಮತ್ತೆ ಇದು ಸಬ್ಜಿ ಊಟ ಸರಿಯಾಗಿದೆ, ಚಪಾತಿ ಚೆನ್ನಾಗಿದೆ, ರೈಸ್ ಬಾತ್ ಚೆನ್ನಾಗಿದೆ, ಪಾಪಡ್ ಚೆನ್ನಾಗಿದೆ, ಊಟ ಎಲ್ಲ ಮನೆ ಊಟ ಚೆನ್ನಾಗಿದೆ. ಮನೆ ಊಟ ತರ ಇದೆಯಾ? ಎಷ್ಟು ಜನ ಬಂದಿದ್ದೀರಾ ನೀವು? 4 ಜನ ಸರ್. ಓ 6 ಜನ ಇಲ್ಲಿದ್ದೀರಾ? ಇಲ್ಲಿ ಮತ್ತೆ 3 ಜನ ಇದ್ದಾರೆ. ಹೇಗಿದೆ ನಿಮ್ಗೆಲ್ಲ ಊಟ? ಯಾವಾಗ ದೇವಸ್ಥಾನಕ್ಕೆ ಬಂದಿದ್ದ ನೀವೆಲ್ಲ? ಬಂದಿ ನೋಡ್ದೆ, ಅಲ್ಲಿ ಹೋಟೆಲ್ ನೋಡ್ದೆ, ಎಲ್ಲ ಚೆನ್ನಾಗಿದ್ದಿಲ್ಲ, ಇಲ್ಲಿ ಸಿಕ್ಕಿಲ್ಲ. ಮತ್ತೆ ಇಲ್ಲ ಅಡ್ಡಾಡ್ಕೊತ ಬಂದೆ, ನೋಡ್ದೆ ಹಳ್ಳಿ ತರ ಮನೆ ಊಟ ಅಂತ ಸಿಗುತ್ತೋ ಬಂದಿ ಊಟ ಮಾಡಿ. ಬೋರ್ಡ್ ನೋಡಿ ಬಂದ್ರ ನೀವು? ನೋಡ್ ಬಂದಿವಿ. ಎಷ್ಟು ದಿನ ಗೊತ್ತಿಲ್ವಾ? ಎಷ್ಟು ದಿನ ಗೊತ್ತಿಲ್ಲ ಇವಾಗ ಗೊತ್ತಾಯ್ತು. ಬಂದಿವಿ, ಎಲ್ಲ ಕಸ್ಟಮರ್ ಇದೆ ತರ್ತೀನಿ. ಊಟ ಅಂತೂ ಒಂದ್ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಯಾವ್ರು ನಿಮ್ದು? ಯಾವ್ರು? ನಮ್ ಬೀದರ್ ಅಂತ ಸರ್. ಓ ಬೀದರಿಂದ ಬಂದಿದ್ದೀರಾ? ಎಲ್ಲರೂ ಅಷ್ಟೇನಾ? ಬಂಧುಗಳೇ ನೋಡಿದ್ರಲ್ಲ, ಅನ್ನಪೂರ್ಣೇಶ್ವರಿ ಮೆಸ್ ನಂಜನಗೂಡಿಗೆ ಬಂದ್ರೆ ನೀವು ಏನು ನೋಡಿ, ಶ್ರೀಕಂಠೇಶ್ವರ ದೇವಸ್ಥಾನ ನೋಡಿದ್ರಲ್ಲ, ಅದು ಎದುರುಗಡೆನೆ ಬರುತ್ತೆ. ಆದರೂ ಕೂಡ ನಾನು ಲೊಕೇಶನ್ ಹಾಕಿರ್ತೀನಿ, ಅಡ್ರೆಸ್ ಹಾಕ್ತೀನಿ, ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಬನ್ನಿ, ಬಾಳೆ ಎಲೆಯಲ್ಲಿ ಸಾಂಪ್ರದಾಯಿಕವಾದ ಊಟ ಸಿಗುತ್ತೆ, ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಬಂದಾಗ ನೀವು ದೇವಸ್ಥಾನದ ದರ್ಶನ ಪಡೆದ ನಂತರ ಇಲ್ಲಿ ಒಳ್ಳೆ ಊಟ ಮಾಡೋಬೋದು. ಮನೇಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಊಟ ಇರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ರಸಮ್ಮು, ಸಾರು, ಎಲ್ಲ ರೀತಿ ಪಲ್ಯಗಳು, ಕೂಟು ಎಲ್ಲ ಚೆನ್ನಾಗಿತ್ತು. ವಿಡಿಯೋ ಚೆನ್ನಾಗಿತ್ತು ಅಂದ್ಕೊತೀನಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರು ನನ್ನ ವಿಡಿಯೋನ ಮೊದಲ ಬಾರಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಬಂಧುಗಳೇ. ಬಾಯ್ ಬಾಯ್, ಸಿ ಯು.